ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಬನ್ನಿ ಫಸ್ಟ್ ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡೋಣ. ವರ್ಡ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳಿ. ಏನ್ ಟೀ ಕೋಪು ಅಂದ್ರೆ ಯಾರು ಕಂಪ್ಲೇಂಟ್ ಮಾಡ್ಬೇಕು? ನಾನು ನಿನ್ನೆ ಕೇಳ್ತಾರೆ. ಓಕೆ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಧ್ರುವಂತ್ ವರ್ಸಸ್ ಧನುಷ್, ಸ್ಪಂದನ ಸೂರಜ್ ಆದ್ರೆ ಯಾಕೆ ಅಂತ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಕೂಡ ಇಲ್ಲಿ ಹಾಕಿದ್ದಾರೆ. ನಿನ್ನೆ ಅಷ್ಟೇ ಇಲ್ಲಿ ಧ್ರುವಂತ್ ಅವರು ಸ್ಪಂದನ ಅವ್ರ ಜೊತೆ ನೀಟಾಗಿ ಮಾತಾಡ್ಕೊಂಡು ಕೂತಿದ್ರು. ಅದೇನಾಯ್ತು ಏನೋ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಯಾರೋ ಒಬ್ರು ಕೂಡ ಇಲ್ಲಿ ಕಮೆಂಟ್ ಕೂಡ ಸುಮಾರು ಜನ ಹೇಳಿದ್ರು, ಇಲ್ಲಿ ದಿನ ದಿನ ಚೇಂಜ್ ಆಗ್ತಾ ಇರ್ತಾರೆ ಧ್ರುವಂತ್ ಅವರು ಅಂತ ಅಂದ್ಬಿಟ್ಟು. ಕಾನ್ಸೆಪ್ಟ್ ಎಲ್ಲ ಮುಗ್ದಿದೆ, ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದಾರೆ. ಬಟ್ ಆದ್ರೆ ಇಲ್ಲಿ ಧ್ರುವಂತ್ ಅವರು ಬೇಡದಿರೋ ಮಾತುಗಳನ್ನ ಆಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಇಲ್ಲಿ ಮೊನ್ನೆ ಎಪಿಸೋಡ್ ನೋಡಿದಾಗ ಗೊತ್ತಾಯ್ತು, ಇಲ್ಲಿ ಬೇಕು ಬೇಕು ಅಂತಾನೆ ಜಗಳ ಮಾಡಬೇಕು ಅಂತಾನೆ ರಕ್ಷಿತ್ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಹೋಗಿದ್ರು. ಇಲ್ಲಿ ರಕ್ಷಿತ್ ಅವ್ರದ್ದು ಏನೂ ತಪ್ಪಿರ್ಲಿಲ್ಲ, ಆದ್ರೆ ರಕ್ಷಿತಾ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಮಾಡೋರು ಸ್ಟ್ಯಾಂಡ್ ತಗೊಂಡು ಮಾತಾಡಿದ್ರು. ಈಗ ನೋಡಿದ್ರೆ ಇಲ್ಲಿ ಧ್ರುವಂತ್ ಅವರು ಧನುಷ್ ಅವ್ರ ಹತ್ರ ಸೂರಜ್ ಅವ್ರ ಮೇಲೆ ಎಗರಾಡ್ತಾ ಇದಾರೆ. ತುಂಬಾ ಕೋಪ ಬಂದಿದೆ ಅಂತ ಗೊತ್ತಾಗ್ತಿದೆ. ಕೈ ಮಿಲಾಯಿಸಿದಾರೋ ಇಲ್ವಾ ಗೊತ್ತಿಲ್ಲ, ಒಟ್ಟಲ್ಲಿ ಆ ಲೆವೆಲ್ ವರ್ಗೂ ಇಲ್ಲಿ ಹೋಗಿದೆ. ಫಸ್ಟ್ ಇಲ್ಲಿ ಸೂರಜ್ ಅವ್ರು ಹೇಳ್ತಾರೆ ಪ್ರೋಮೋದಲ್ಲಿ ಇರೋ ಪ್ರಕಾರ, ವರ್ಡ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ಟೀ ಕೋ ಬ್ರೋ ಅಂದ್ರೆ ಏನು ಅಂತ ಇಲ್ಲಿ ಕೇಳ್ತಾರೆ. ವೀಕ್ಷಕರ ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂತಂದ್ರೆ ಅವ್ರು ಏನ್ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಇದು ಕಿಚನ್ ಪಂಚಾಯಿತಿಯಲ್ಲಿ 100% ಚರ್ಚೆ ಆಗೇ ಆಗುತ್ತೆ. ಏನೋ ಹೆಣ್ಮಕ್ಳು ಮಾತಾಡಬೇಕಾದ್ರೆ ಇಲ್ಲಿ ಏಕವಚನ ಯೂಸ್ ಮಾಡಿದ್ದಾರೆ. ಇಲ್ಲಿ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಹೋಗಲು ಏನಲ್ಲೋ ಬಾರಲ್ಲೋ ಅಂತ ಮಾತಾಡಿದ್ರು, ಆದ್ರೆ ಇವರು ಟೀಕೋ ಬ್ರೋ ಅಂತ ಮಾತಾಡಿದ್ದಾರೆ. ನೋಡೋಣ ಇದ್ರ ಫುಲ್ ಮೀನಿಂಗ್ ಏನಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಏನು ಹೇಳ್ತಾರೆ ಅಂತ ಕೂಡ ಗೊತ್ತಾಗುತ್ತೆ. ಇಲ್ಲಿ ನಿಮ್ಮ ಪ್ರಕಾರ ಟೀಕೋ ಬ್ರೋ ಅಂದ್ರೆ ಏನು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಕೆಲವೊಬ್ರು ಗೊತ್ತಿರುತ್ತೆ, ಕೆಲವೊಬ್ರು ಗೊತ್ತಿರಲ್ಲ. ಬಟ್ ತುಂಬಾ ಬ್ಯಾಡ್ ವರ್ಡ್ಸ್ಗಳನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನೀನು ಯಾರು ಕಂಪ್ಲೇಂಟ್ ಮಾಡ್ಕೊಂತೀಯ ಮಾಡ್ಕೊ ಹೋಗು ಅಂತ ಕೂಡ ಇಲ್ಲಿ ಧ್ರುವಂತ್ ಅವರು ಅವಾಜ್ನ ಹಾಕ್ತಾ ಇದಾರೆ. ಇದು ನೆಸೆಸರಿನೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಕಾನ್ಸೆಪ್ಟ್ ಎಲ್ಲ ಮುಗ್ದಿದೆ. ಇಲ್ಲಿ ಬೇಡದಿರೋ ಮ್ಯಾಟರ್ಗಳನ್ನ ಯಾಕೆ ಮಾತಾಡಬೇಕು? ಅದರಲ್ಲೂ ಕೂಡ ಅವ್ರು ಮಾಡೋ ಆಕ್ಷನ್ ನೋಡಿದ್ರೆ ನಿಜವಾಗ್ಲೂ ಕೂಡ ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ, ಅಂದ್ರೆ ಕೆಲವೊಂದು ಟೈಮಲ್ಲಿ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಬಟ್ ಕಾನ್ಸೆಪ್ಟ್ ಎಲ್ಲ ಮುಗ್ದಾಗಿದ್ದ ತಕ್ಷಣ ಏನು ಕಂಟೆಂಟ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಕಂಟೆಂಟ್ ಒಳಗೆ ಕೈ ಹಾಕ್ತಾರೆ ಅಂತ ಅನ್ಸುತ್ತದೆ. ಇಲ್ಲಿ ಧನುಷ್ ಅವ್ರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಬೇಡ ಅದನ್ನೆಲ್ಲ ಮನೇಲಿ ಇಟ್ಕೊ ಅಂತ ಕೂಡ ಇಲ್ಲಿ ಎಲ್ಲರೂ ಕೂಡ ಮಾತಾಡ್ತಾರೆ. ಇಬ್ರು ಕೂಡ ತಡೀತಾ ಇದ್ದಾರೆ. ಫಸ್ಟ್ ಸೂರಜ್ ಅವ್ರು ಬಂದು ಕೇಳ್ತಾರೆ, ಧನುಷ್ ಅವ್ರಿಗೂ ಕೂಡ ಇದರಿಂದ ಟ್ರಿಗರ್ ಆಗಿದೆ. ಏನೋ ಮಾತಾಡಿದ್ದಾರೆ ಬ್ಯಾಡ್ ವರ್ಡ್ಸ್ ಅಂತ ಗೊತ್ತಾಗ್ತದೆ ಇದರಲ್ಲೂ ಕೂಡ. ಅದಕ್ಕೆ ಧ್ರುವಂತ್ ಅವ್ರು ಏನ್ ಮಾಡ್ತೀಯಾ ಅಂತ ಎಲ್ಲ ಇಲ್ಲಿ ಕೇಳ್ತಾ ಇದಾರೆ. ಏನ್ ಮಾಡಕ್ಕಾಗತ್ತೆ? ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಮನೆಗೆ ಹೋಗ್ತಾರೆ, ಬೇಕು ಅಂತಾನೆ ಟ್ರಿಗರ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಲಿ, ಬೇರೆಯವರು ಮನೆಗೆ ಹೋಗ್ಲಿ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇದಾರೆ ಅನ್ನೋ ಗೊತ್ತಿಲ್ಲ. ಧ್ರುವಂತ್ ಅವ್ರಂತೂ ಇಲ್ಲಿ ಸಿಕ್ಕಾಪಟ್ಟೆ ಓವರ್ ಆಗಿ ಆಡ್ತಾ ಇದಾರೆ ಅಂತ ಗೊತ್ತಾಗ್ತದೆ. ಅದರಲ್ಲೂ ಕೂಡ ಸ್ಪಂದನ ಅವ್ರು ಬಂದು ಕೇಳ್ತಾ ಇದ್ರು ಕೂಡ ಅವ್ರು ಯಾವ ರೀತಿ ಅವ್ರ ಫೇಸ್ ರಿಯಾಕ್ಷನ್ ನೋಡಿ ನಿಜವಾಗ್ಲೂ ಕೂಡ ಮೈಯೆಲ್ಲ ಉರ್ದ್ಬಿಡುತ್ತೆ. ಈ ತರ ಏನೋ ಮಾಡಿದ್ರೆ ಹೆಣ್ಮಕ್ಳು ಬಂದು ಕೇಳ್ತಾ ಇದ್ದಾಗೂ ಕೂಡ ಸಮಾಧಾನವಾಗಿ ಹೇಳ್ಬೇಕು ಅನ್ನೋದು ಇಲ್ವೇ ಇಲ್ಲ. ಇಲ್ಲಿ ನಿಜವಾಗ್ಲೂ ಕೂಡ ಏನೋ ತಪ್ಪಾಗಿ ಮಾತಾಡಿದಾರೆ ಅಂತ ಗೊತ್ತಾಗ್ತದೆ. ಅದರಲ್ಲೂ ಕೂಡ ಟೀಕೋ ಬ್ರೋ ಅಂತ ಹೇಳಿದ್ದಾರೆ. ಇಲ್ಲಿ ಸೂರಜ್ ಅವ್ರಿಗೂ ಕೂಡ ಹರ್ಟ್ ಆಗಿದೆ, ಧನುಷ್ ಅವ್ರಿಗೂ ಕೂಡ ಇಲ್ಲಿ ಹರ್ಟ್ ಆಗಿದೆ ಗೊತ್ತಾಗ್ತದೆ. ಅಬ್ಬಿ ಅವ್ರು ಕೂಡ ಇಲ್ಲಿ ಬಂದು ತಡೀತಾ ಇದ್ದಾರೆ ಧನುಷ್ ಅವ್ರನ್ನ. ಯಾಕಂತಂದ್ರೆ ಕೋಪದಲ್ಲಿ ಕೈ ಮಿಲಾಯಿಸ್ಬಿಡ್ತಾರಲ್ವಾ, ಅದಕ್ಕೋಸ್ಕರ ಒಂದು ಒಳ್ಳೆ ಆಟ ಆಡ್ತಾ ಇದಾರೆ ಎಲ್ಲರೂ ಕೂಡ. ಬಟ್ ಆ ಒಳ್ಳೆ ಆಟನ ಹಾಳು ಮಾಡ್ಕೋಬಾರ್ದು. ಇಲ್ಲಿ ಧ್ರುವಂತ್ ಅವರು ಬೇಕು ಅಂತಾನೆ ಬೇರೆಯವ್ರಿಗೆ ಟ್ರಿಗರ್ ಆಗೋ ರೀತಿ ಮಾತಾಡ್ತಾ ಇದ್ದಾರೆ. ಏನು ದಬ್ಬಾಕಿಲ್ಲ ಮಾಡಿಲ್ಲ ಅಂತಂದ್ರೆ ಯಾರು ಕೋಪ ಬರಲ್ಲ ಹೇಳಿ. ಆಲ್ಮೋಸ್ಟ್ ಇಲ್ಲಿ ಧನುಷ್ ಅವ್ರು ಕೂಡ ಇಲ್ಲಿ ಅದಕ್ಕೆ ಕೇಳಿದ್ದು, ನೀನೇನ್ ದಬ್ಬಾಕಿದ್ಯಾ ಅಂತ ಅಂದ್ಬಿಟ್ಟು. ಅದು ಕೂಡ ಕರೆಕ್ಟ್ ಅಲ್ವಾ? ಇಲ್ಲಿ ಧ್ರುವಂತ್ ಅವ್ರು ಏನ್ ದಬ್ಬಾಕಿದ್ದಾರೆ? ಆಲ್ಮೋಸ್ಟ್ ಕಳೆದ ವೀಕೆ ಹೋಗ್ಬೇಕಿತ್ತು, ಹೋಗಿಲ್ಲ. ಈ ವೀಕ್ ಅಂತೂ ಇವರೇ ಕನ್ಫರ್ಮ್ ಹೋಗೋದು ಪಕ್ಕ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ ಅಂತ ಕಾಣಿಸುತ್ತೆ ಅವ್ರಿಗೂ ಕೂಡ. ಅದಕ್ಕೆ ಈ ರೀತಿಯಾಗಿ ಏನಾದ್ರು ಕಂಟೆಂಟ್ ಕೊಟ್ರೆ ನಾನು ಕೂಡ ಕಾಣಿಸ್ಕೊಂಡ್ರೆ, ಜಗಳ ಆಡಿದ್ರೆ ಕಾಣಿಸ್ಕೊಂತೀನಿ ಅಂತ ಅಂದ್ಬಿಟ್ಟು ಮೇ ಬಿ ಬೇಡದೇ ಇರೋ ಮ್ಯಾಟರ್ಗಳನ್ನ ಇಲ್ಲಿ ಮಾತಾಡ್ತಿದ್ದಾರೆ, ಮತ್ತೆ ಬೇಡದೇ ಇರೋ ಮಾತುಗಳನ್ನ ಇಲ್ಲಿ ಆಡಿದ್ದಾರೆ. ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ. ಎಂಥವ್ರಿಗೆ ಆದ್ರೂ ಕೂಡ ಯಾರು ಕೂಡ ಬಯಸ್ಕೋಬೇಕು ಅಂತ ಬಿಗ್ ಬಾಸ್ ಮನೆಗೆ ಬಂದಿರಲ್ಲ. ಆದ್ರೆ ಸ್ಪಂದನ ಅವ್ರು ನೋಡಿ ಇಲ್ಲಿ ಈ ರೀತಿ ಹೇಳ್ತಾ ಇದ್ರೆ, ನೀನು ನನ್ನ ಹತ್ರ ಇದನ್ನೆಲ್ಲ ಇಟ್ಕೋಬೇಡ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಹೆಣ್ಮಕ್ಳ ಹತ್ರ ಯಾವ ರೀತಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಮೋಸ್ಟ್ಲಿ ಧ್ರುವಂತ್ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಜಗಳ ಆಡ್ದಾಗಂತೂ ಇಲ್ಲಿ ಪ್ರತಿಯೊಬ್ರು ಹೇಳ್ತಿದ್ದು ಏನಪ್ಪಾ ಅಂತಂದ್ರೆ, ಅಶ್ವಿನಿ ಅವರು ಕಿರ್ಚಾಡ್ತಾರೆ ಅರ್ಚಾಡ್ತಾರೆ ಅಂತ ಹೇಳ್ತಿದ್ರು. ಬಟ್ ಈ ವೀಕು ನೀವು ಅಬ್ಸರ್ವ್ ಮಾಡೋದು ಅವ್ರು ತುಂಬಾನೇ ಸೈಲೆಂಟ್ ಆಗಿದ್ರು. ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಅವರು ಕೂಡ ಇಲ್ಲಿ ಮಾತಾಡ್ತಾ ಇದ್ರು ಇದ್ರ ಬಗ್ಗೆ. ಅಶ್ವಿನಿ ಅವರೇನೋ ಹೇಳ್ತಾರೆ, ನಾನು ಆಡ್ಬೇಕಾಗಿದ್ದ ಜಗಳ ಎಲ್ಲ ಕೂಡ ಇಲ್ಲಿ ಆಡ್ಬಿಟ್ಟಿದ್ದೀನಿ 8 ವಾರದಲ್ಲೇ, ಇವಾಗ ಇವ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಇವಾಗ ಸ್ಟಾರ್ಟ್ ಮಾಡಿರೋದಲ್ಲ, ಇಲ್ಲಿ ಧ್ರುವಂತ್ ಅವರು ಮುಂಚೆನೆ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಎಗರಾಡಿದ್ರು, ಬೇಕು ಅಂತಾನೆ ಇಲ್ಲಿ ಟ್ರಿಗರ್ ಮಾಡ್ತಾರೆ. ಬೇರೆಯವ್ರನ್ನ ಎದುರುಗಡೆ ಇರೋರು ಬಂದ್ಬಿಟ್ಟು ಅವ್ರನ್ನ ಬೈಲಿ, ಅವ್ರ ಜೊತೆ ಜಗಳ ಆಡ್ಲಿ ಅಂತಾನೆ ಇಲ್ಲಿ ಧ್ರುವಂತ್ ಅವ್ರು ಮಾತಾಡ್ತಾರೆ. ಆ ರೀತಿ ಇರುತ್ತೆ ಅವ್ರ ಮಾತನ ವರ್ಡ್ಸ್ಗಳು. ನೀನು ಆ ರೀತಿ ಆಡ್ತೀಯಾ, ಈ ರೀತಿ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಅಸಹ್ಯವಾಗಿ ಮಾಡಿ ತೋರಿಸ್ತಾರೆ. ನಿಜವೂ ಕೂಡ ಸಖತ್ ಬೇಜಾರಾಗುತ್ತೆ. ಸುಮಾರು ಇಲ್ಲಿ ಏನಾಗ್ತದೆ ಅಂದ್ರೆ, ಮೊನ್ನೆ ಇಲ್ಲಿ ಮಾಡುವವರು ಕೂಡ ಬೈತಾರೆ, ಈ ರೀತಿಯಾಗೆಲ್ಲ ಮಾಡಬೇಡ, ನೀನು ಮಾಡ್ತಾರ ಸರಿ ಇಲ್ಲ ಅಂತ ಅಂದ್ಬಿಟ್ಟು. ರಕ್ಷಿತ್ ಅವ್ರನ್ನ ಬೇಕು ಅಂತ ಅಂದ್ಬಿಟ್ಟು ಜಗಳ ಆಡ್ಲಿ ಅಂತ ಅಂದ್ಬಿಟ್ಟು ಆ ರೀತಿ ಮಾಡ್ತಾರೆ. ಕೇವಲ 2 ದಿವಸ ಆಗಿದೆ. ಅದಾಗಿದ ತಕ್ಷಣ ಇವಾಗ ನೋಡಿ ಇಲ್ಲಿ ಸೂರಜ್ ಅವ್ರ ಮೇಲೆ ಮತ್ತೆ ಇಲ್ಲಿ ಧನುಷ್ ಅವ್ರ ಮೇಲೆ ಇಲ್ಲಿ ಹೋಗಿದ್ದಾರೆ. ಒಟ್ಟಿನಲ್ಲಿ ಧ್ರುವಂತ್ ಅವರು ಏನೇ ಮಾತಾಡಿದ್ರು ಕೂಡ ಸರಿ ಅನ್ನೋ ರೀತಿ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿ ಅವ್ರ ಹತ್ರನೂ ಕೂಡ ಜಗಳ ಆಡಿದ್ರು, ಬೇಡದೇ ಇರೋ ವಿಚಾರಗಳನ್ನ ತಗೊಂಡ್ಬಿಟ್ಟು. ಈಗ ಇಲ್ಲಿ ಧನುಷ್ ಅವ್ರ ಹತ್ರ ಮತ್ತೆ ಸೂರಜ್ ಅವ್ರ ಹತ್ರ ಜಗಳ ಆಡಿದ್ದಾರೆ. ವೀಕ್ಷಕರೇ ಪ್ರೋಮೋ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂತಂದ್ರೆ ಏಕವಚನದಲ್ಲಿ ಮಾತಾಡೋದೇ ಬೇರೆ, ಬಟ್ ಇಲ್ಲಿ ಈ ರೀತಿಯಾಗಿ ಟೀಕೋ ಬ್ರೋ ಅಂತ ಹೇಳೋದೆಲ್ಲ ಬೇರೆ ಅಂತ ಗೊತ್ತಾಗ್ತದೆ. ಏನ್ ಮಾಡ್ತೀಯಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಏನು ಕಿತ್ಕೊಳಕ್ಕಾಗಲ್ಲ ಹಾಗೆ ಹೀಗೆ ಅಂತಲ್ಲಿ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಇಲ್ಲಿ ಮಾತಿನ ಮೇಲೆ ನಿಗಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ.
ಇವರೆಲ್ಲ ಯಾಕೆ ಜಗಳ ಆಡಿದ್ರು ಅಂತ ಅಂದ್ಬಿಟ್ಟು ನೋಡೋಣ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಮತ್ತಿಲ್ಲಿ ಪ್ರೋಮೋ ನೋಡಿ ನಿಮ್ಗೇನು ಅನಿಸ್ತು, ಯಾರ್ದು ತಪ್ಪು ಯಾರ್ದು ಸರಿ, ಯಾರು ಇಲ್ಲಿ ಕರೆಕ್ಟಾಗಿ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.